ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಹತೋ ವಾ ಪ್ರಾಪ್ಸ್ಯೆ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಸತ್ತರೆ ವೀರ ಸ್ವರ್ಗವನ್ನು ಮಾಡಿಕೊಳ್ಳುತ್ತೀಯೇ ಅಥವಾ ಗೆದ್ದರೆ ಈ ರಾಜ್ಯವನ್ನು ಅನುಭವಿಸ್ತೀಯೇ, ರಾಜನಾಗ್ತೀಯೇ. ಎರಡೂ ರೀತಿಯಲ್ಲೂ ನಿನಗೆ ಅತಿ ಪುಣ್ಯಕರವಾದಂತಹ ಒಂದು ಅವಕಾಶ ಇದಾಗಿದೆ. ಸತ್ತರೆ ನಿನಗೆ ಸ್ವರ್ಗ, ಬದುಕಿದ್ದರೆ ರಾಜ್ಯ. ಹೀಗಾಗಿ ಯುದ್ಧ ನಾನು ಮಾಡ್ತೇನೆ ಅಂತ ಎದ್ದು ಯುದ್ಧವನ್ನ ಮಾಡು ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ವರ್ಷದ ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ. ಇಂದು 21ನೇ ತಾರೀಕು ಅಮಾವಾಸ್ಯೆ, ಪಕ್ಷದ ಕೊನೆಯ ದಿನ ಮಹಾಲಯ. ಇಂದು ಅಮಾವಾಸ್ಯೆ ಮತ್ತು ಪೂರ್ವ ಫಲ್ಗುಣಿ ನಕ್ಷತ್ರ ಹಾಗೂ ಇಂದು ಗ್ರಹಣ. ಗ್ರಹಣದ ಬಗ್ಗೆ ನಾವು ಮಾತನ್ನ ಹೇಳಬೇಕಾದ್ರೆ, ಅದು ಗೋಚರ ಆಗಲಿ ಆಗದೆ ಹೋಗಲಿ, ಆಚರಣೆ ಇರಲಿ ಇಲ್ಲದೆ ಹೋಗಲಿ, ನಮ್ಮ ಮಾನಸಿಕ ಪರಿಸ್ಥಿತಿಗಳಿಗೆ ಖಂಡಿತವಾಗ್ಲೂ ಅದರಿಂದ ತೊಂದರೆ ಆಗುತ್ತೆ ಅಥವಾ ಅದರಿಂದ ಆಗೋ ಒಳ್ಳೆಯದು ನಮಗೆ ಗೊತ್ತಾಗುತ್ತೆ. ಒಂದು ವಾರದ ಮುಂಚೆಯೇ ನಮಗೆ ತಿಳಿದಿರುತ್ತೆ. ಆದ್ದರಿಂದ ಈ ಗ್ರಹಣದಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಈಗ ನಾವು ಹೇಳ್ತೇವೆ. ಅದರಲ್ಲಿ ನಿಮಗೆ ಅದರ ಸಂಬಂಧಿಸಿದಂತೆ ನಿಮಗೆ ಏನಾಗಿತ್ತು ಅನ್ನೋದು ಗ್ರಹಣದ ಒಂದು ಎಫೆಕ್ಟ್ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಮತ್ತು 2 ದಿನಗಳಾದ ನಂತರ ಅದರ ಎಫೆಕ್ಟ್ ನಿಮಗೆ ಇರೋದಿಲ್ಲ. ತನ್ನ ಕೆಲಸವನ್ನ ಮಾಡಿ ಅದು ಮುಂದೆ ಹೊರಟು ಹೋಗಿರುತ್ತೆ. ಮೇಷರಾಶಿಯವರಿಗೆ ನಿಮ್ಮ ಷಷ್ಠ ಭಾಗದಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಕೆಲವು ಮುಖ್ಯವಾದಂತಹ ಮಿತ್ರತ್ವಗಳು ಸಂಪೂರ್ಣವಾಗಿ ಒಡೆದು ಹೋಗುವಂತಹ ಸಾಧ್ಯತೆ ಇರುತ್ತೆ ಮತ್ತು ಶತ್ರು ಬಾಧೆ ಹೆಚ್ಚಾಗಬಹುದು. ಕೆಲವರಿಗೆ ನೀವು ಸರಿಯಾದ ಕೆಲಸವನ್ನ ಮಾಡಿದರೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ ಈ ಗ್ರಹಣದಿಂದ. ಕನ್ಯಾ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಮೇಷಗೆ ಷಷ್ಠ ಭಾಗ ಆಗತ್ತೆ, 6ನೇ ಭಾಗ ರಿಪುಸ್ಥಾನ. ಆರೋಗ್ಯದಲ್ಲೂ ಕೂಡ ಸ್ವಲ್ಪ ತೊಂದರೆಗಳಾಗಬಹುದು. ಆದ್ದರಿಂದ ಈ ಗ್ರಹಣದಿಂದ ನೀವು ಶತ್ರುಗಳ ಬಗ್ಗೆ ಹುಷಾರಾಗಿರಬೇಕು. ಕೋರ್ಟು ಕಚೇರಿ ಲಿಟಿಗೇಷನ್ ಇತ್ಯಾದಿಗಳು ಆಗದಂತೆ ನೀವು ನೋಡಿಕೊಳ್ಳಬೇಕು. ಆರೋಗ್ಯದಲ್ಲೂ ಕೂಡ ನೀವು ಸುಧಾರಣೆಯನ್ನು ನೋಡಬಹುದು. ಆದರೆ ಯಾರ್ಯಾರಿಗೆ ಬೇರೆ ಗೋಚಾರಗಳು ಅನುಕೂಲಕರವಾಗಿದೆಯೋ ಅಂತಹವರಿಗೆ ತೊಂದರೆ ಆಗೋದಿಲ್ಲ. ಮತ್ತು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಸರಿ ಇತ್ತು ಅಂದ್ರೂ ತೊಂದರೆ ಆಗೋದಿಲ್ಲ. ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಳ್ಳಿ. ವೃಷಭ ರಾಶಿಯವರಿಗೆ ನಿಮ್ಮ ಪಂಚಮ ಸ್ಥಾನದಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಮಕ್ಕಳ ಆರೋಗ್ಯದ ಬಗ್ಗೆ ಅತ್ಯುತ್ತಮವಾದಂತಹ ಕಾಳಜಿ ಈಗ ಅವಶ್ಯಕ. ಗರ್ಭಿಣಿ ಸ್ತ್ರೀಯರಂತೂ ಬಹಳನೇ ಹುಷಾರಾಗಿ ಇರಬೇಕು ಗ್ರಹಣದಿಂದ. ಮತ್ತು ನೀವು ಯಾವುದೇ ರೀತಿಯ ಮಾತ್ರೆ ಇತ್ಯಾದಿಗಳನ್ನು ತಗೊಳ್ತಾ ಇದ್ರು, ಎಳೆ ಮಕ್ಕಳೆಲ್ಲ ಇದ್ರೂ ಕೂಡ ನೀವು ಬಹಳ ಹುಷಾರಾಗಿ ಇರಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಮುಖ್ಯವಾದಂತಹ ನಿರ್ಧಾರಗಳನ್ನು ಇವತ್ತು ಮಾಡಬೇಡಿ. ಈ ತಿಂಗಳು ಮಾಡಬೇಡಿ, ಲಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ. 6 ತಿಂಗಳ ತನಕ ಆ ಲಾಸ್ ಇಂದ ನಿಮಗೆ ರಿಕವರಿ ಆಗದೇ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮಿಥುನ ರಾಶಿಯವರಿಗೆ ಮನೆ, ಸಂಸಾರ, ಆಸ್ತಿ ಪಾಸ್ತಿ ಇಂತಹ ವಿಚಾರಗಳಲ್ಲಿ ಸ್ವಲ್ಪ ಕ್ಲಿಷ್ಟಕರವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿ ಬರಬಹುದು. ಮನೆಯಲ್ಲಿ ನೀವು ಬೇರೆ ಮನೆಯನ್ನು ನೋಡಬಹುದು ಅಥವಾ ವಾಹನಗಳಲ್ಲಿ ತೊಂದರೆ ಆಗಬಹುದು ಅಥವಾ ಮನೆಯಲ್ಲಿ ಇದ್ದವರು ಬೇರೆ ಕಡೆ ರಿಲೋಕೇಟ್ ಆಗಬೇಕಾಗಿ ಬರಬಹುದು. ಇದ್ದ ಮನೆಯನ್ನ ಬಿಟ್ಟು ಬೇರೆ ಕಡೆ ಹೋಗಬೇಕಾದಂತಹ ಬರಬಹುದು. ಮನೆಯಿಂದ ದೂರವಿರಬೇಕಾದಂತಹ ಸಂದರ್ಭ ಕೂಡ ಬರಬಹುದು. ಇದ್ದ ಮನೆಯನ್ನ ಬಿಟ್ಟು ಬೇರೆ ಕಡೆ ಹೋಗೋದಂದ್ರೆ ಇದು ಉತ್ತಮವಾದಂತಹ ಮನೆ ಆಗಿರೋದಿಲ್ಲ, ಸ್ವಲ್ಪ ಅದಕ್ಕಿಂತ ಕೀಳಾದ ಮನೆ ಆಗಿರಬಹುದು. ಆದ್ದರಿಂದ ಕೋರ್ಟ್ ಕಚೇರಿ, ಡಾಕ್ಯುಮೆಂಟೇಶನ್, ಟ್ಯಾಕ್ಸ್ ಪೇಪರ್ಸ್, ಆಸ್ತಿ ವಿಚಾರಗಳು ಇವುಗಳಲ್ಲೆಲ್ಲ ಸ್ವಲ್ಪ ಜಾಸ್ತಿ ಗಮನ ವಹಿಸೋದು ಅವಶ್ಯಕ. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಸೋಷಿಯಲ್ ಮೀಡಿಯಾ ಇತ್ಯಾದಿ ವ್ಯವಹಾರಗಳಲ್ಲಿ ಇರೋರಿಗಂತೂ ಒಂದು ಬ್ರೇಕ್ ಥ್ರೂ ಇವಾಗ ಆಗತ್ತೆ. ನಿಮ್ಮ ಜೀವನದಲ್ಲಿ ಕಾಯ್ತಾ ಇದ್ದಂತಹ ಒಂದು ಮುಖ್ಯವಾದಂತಹ ಕ್ಷಣ ಈಗ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಧೈರ್ಯ ಅತಿ ಹೆಚ್ಚಾಗುತ್ತೆ. ಮುಖ್ಯವಾದಂತಹ ವಿಚಾರಗಳಲ್ಲಿ ಡೀಲ್ ಮಾಡೋದಕ್ಕೆ ನಿಮಗೆ ಬಹಳನೇ ಅನುಕೂಲಕರವಾಗುತ್ತೆ. ಮಾತಿನಿಂದ ಎಲ್ಲವನ್ನು ಗೆಲ್ಲುವಂತಹ ಸಾಧ್ಯತೆ ಈಗ ಇರುತ್ತೆ. ಸಿಂಹರಾಶಿಯವರಿಗೆ ಈ ಗ್ರಹಣ ಬಹಳನೇ ಕ್ರೂರವಾಗಿ ಇರಬಹುದು ನಿಮ್ಮ ಸಂಸಾರ ಮತ್ತು ಹಣಕಾಸಿನ ವಿಚಾರದ ವಿಷಯದಲ್ಲಿ. ಈ ಗ್ರಹಣದಿಂದ ಮನೆಯಲ್ಲಿ ತೊಂದರೆ ಆಗಬಹುದು, ಅತಿ ಹೆಚ್ಚು ಖರ್ಚು ಬರಬಹುದು ಅಥವಾ ಬರಬೇಕಾದಂತಹ ಒಂದು ದುಡ್ಡಿಗೆ ಕೊತ್ತೆ ಬೀಳಬಹುದು. ಆದ್ದರಿಂದ ನಿಮ್ಮ ಹಣಕಾಸಿನ ವ್ಯವಹಾರ, ನಿಮ್ಮ ಸಂಬಂಧ ಮತ್ತು ಫ್ಯಾಮಿಲಿ ಸುಭದ್ರತೆ ಬಗ್ಗೆ ನೀವು ಹೆಚ್ಚಿನ ಯೋಚನೆಯನ್ನ ಮಾಡಬೇಕಾಗಿ ಬರುತ್ತೆ. ಮತ್ತು ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ವ್ಯಾಪಾರ ವಹಿವಾಟುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ವಹಿಸಬೇಕಾಗುತ್ತೆ. ಆರೋಗ್ಯದಲ್ಲೂ ಕೂಡ ಏರುಪೇರಾಗಬಹುದು ಮತ್ತು ಕೆಲವರು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಅನೇಕ ವಿಚಾರಗಳಲ್ಲಿ ನಿಮ್ಮನ್ನ ಸ್ವಲ್ಪ ಏರುಪೇರಾಗಿ ನಿಮಗೆ ಮಾತುಕತೆಗಳಲ್ಲಿ ಸ್ವಲ್ಪ ತೊಂದರೆ ಆಗಬಹುದು. ಆದ್ದರಿಂದ ಮಾತುಕತೆಗಳಲ್ಲಿ ಮತ್ತು ಯಾರು ನಿಮ್ಮನ್ನು ಹುಡುಕೊಂಡು
ಕಾಣಲಿಕ್ಕೆ ಬರ್ತಾರೋ ಅಂತಹವರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ಡೀಲ್ ಮಾಡಬೇಕಾಗತ್ತೆ. ತುಲಾ ರಾಶಿಯವರಿಗೆ ಈ ಗ್ರಹಣದಿಂದ ಕೆಲವು ಮುಖ್ಯವಾದಂತಹ ಮಿತ್ರತ್ವಗಳು ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ಸ್ ಇರಬಹುದು, ಅಥವಾ ಕೆಲವು ಪ್ರಾಜೆಕ್ಟ್ಸ್ಗಳು ಟರ್ಮಿನೇಟ್ ಮುಗಿದು ಹೋಗಬಹುದು. ಆದ್ದರಿಂದ ಇವಾಗ ನೀವು ಹೊಸ ಜೀವನವನ್ನು ಆರಂಭಿಸಬೇಕಾಗಿ ಬರುತ್ತೆ. ಮುಖ್ಯವಾದಂತಹ ವಿಚಾರಗಳಲ್ಲಿ ನಿರ್ಧಾರಗಳು ಈಗ ಮುಂದೆ ಏನು ಮಾಡಬೇಕು ಅನ್ನೋದು ನಿಮಗೆ ಬಹಳ ಕ್ಲಿಯರ್ ಆಗಿ ಬಹಳ ವಿದಿತವಾಗಿ ನಿಮಗೆ ತಿಳಿಯುತ್ತೆ. ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಗಮನ ಇರಬೇಕು. ಹಣಕಾಸಿನ ತೊಂದರೆಗಳು ಜಾಸ್ತಿ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗ್ರಹಣ, ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಆದರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಅತಿ ಹೆಚ್ಚಿನ ಸುಖ ಪ್ರಾಪ್ತಿಯಾದರೆ ಬೇರೆಯವರಿಗೆ ಅಷ್ಟೊಂದು ಸಹಿಸಲಾರದೆ ಹೋಗಬಹುದು, ಅದರಿಂದ ತೊಂದರೆಗಳಾಗಬಹುದು. ಆದ್ದರಿಂದ ಇವಾಗ ನಿಮಗೆ ಆಗುವಂತಹ ಧನ ಲಾಭವಾಗಲಿ ಮಿತ್ರ ಲಾಭವಾಗಲಿ ಅದನ್ನು ಗೌಪ್ಯವಾಗಿಡೋದು ಬಹಳ ಮುಖ್ಯವಾಗುತ್ತೆ. ಧನುರಾಶಿಯವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈಗ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಮುಖ್ಯವಾದಂತಹ ಒಂದು ದೊಡ್ಡ ಕೆಲಸ ಅಥವಾ ಪ್ರಾಜೆಕ್ಟ್ನಲ್ಲಿ ಒಂದು ಕೊನೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ಅಥವಾ ಕೆಲಸದಲ್ಲಿ ಈಗ ಒಂದು ಆರಂಭ ನಿಮಗೆ ಕಾಣುತ್ತೆ. ಮುಂದೆ ಏನು ಮಾಡಬೇಕು, ಒಂದು ವರ್ಷದ ತನಕ ನೀವು ಈಗ ಏನೋ ಒಂದು ಪ್ಲಾನ್ ಅನ್ನು ಹಾಕೊಳ್ತೀರಿ. ಇದ್ದಂತಹ ಒಂದು ಮುಖ್ಯವಾದ ಅಡೆತಡೆ ನಿವಾರಣೆ ಆಗುತ್ತೆ, ಅಥವಾ ಒಂದು ಹೊಸದೊಂದು ದೊಡ್ಡ ಪ್ರಾಬ್ಲಮ್ ಬಂದು ಕೂತ್ಕೊಳುತ್ತೆ. ಎರಡರಲ್ಲಿ ಒಂದಾಗತ್ತೆ. ನಿಮ್ಮ ದಶಭುಕ್ತಿ ಗೋಚಾರ ಅನುಕೂಲಕರವಾಗಿದ್ದರೆ ಆಗ ನಿಮಗೆ ಒಳ್ಳೆಯದು ಹೆಚ್ಚಾಗುತ್ತೆ. ಮಕರ ರಾಶಿಯವರಿಗೆ ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಭಾಗ್ಯದಲ್ಲಿ ಒಂದು ಪರೀಕ್ಷೆ ರೀತಿಯಲ್ಲಿ ನಿಮಗೆ ಅನ್ನಿಸಬಹುದು. ತಂದೆ ಅಥವಾ ತಂದೆಯ ಸ್ಥಾನದಲ್ಲಿ ಇರೋರು ನಿಮ್ಮನ್ನ ಬಿಟ್ಟು ಹೋಗಬಹುದು, ಗುರು ಸ್ಥಾನದಲ್ಲಿ ಇರೋರು ನಿಮ್ಮನ್ನ ಬಿಟ್ಟು ಹೋಗಬಹುದು, ಅಥವಾ ಯಾವುದೋ ಒಂದು ಗುರು ಅಂತ ನೀವು ತಿಳಿದವರಲ್ಲಿ ಈಗ ತೊಂದರೆ ಉಂಟಾಗಬಹುದು. ಹೊಸದ್ಯಾವುದೋ ಒಂದು ಗುರು ನಿಮಗೆ ಪ್ರಾಪ್ತಿಯಾಗಬಹುದು. ಈ ಗುರು ಸಂಪೂರ್ಣವಾಗಿ ನೀವು ನಂಬಬೇಕು ಬಿಡಬೇಕು ನಿಮಗೆ ತಿಳಿದಿರೋದಿಲ್ಲ. ಆದ್ದರಿಂದ ಯಾರನ್ನ ನೀವು ನಂಬಿರ್ತೀರಿ ಅಂತಹ ವಿಷಯ ಈಗ ಬಹಳ ಕೂಲಂಕುಷವಾಗಿ ನೀವು ಕೂತ್ಕೊಂಡು ವಿಮರ್ಶೆ ಮಾಡಿಕೊಳ್ಳುವಂತಹ ಸಮಯ ಇದಾಗಿರುತ್ತೆ. ಕುಂಭರಾಶಿಯಲ್ಲಿ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರ ಅಥವಾ ನಿಮ್ಮ ದಾಂಪತ್ಯ ಅಥವಾ ನೀವು ಬಹಳ ನಂಬಿಕೊಂಡಿರುವಂತಹ ಜನರ ಒಂದು ಸ್ಥಾನ, ಅದರಲ್ಲಿ ಈಗ ಗ್ರಹಣ ಸಂಭವಿಸ್ತಾ ಇದೆ. ಆದ್ದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕಡಿಮೆಯಾಗಬಹುದು ಮತ್ತು ಮುಖ್ಯವಾದಂತಹ ವಿಷಯಗಳಲ್ಲಿ ಮತ್ತು ದಾಂಪತ್ಯದಲ್ಲೆಲ್ಲ ಸ್ವಲ್ಪ ಒರಟು ಉಂಟಾದರೂ ಆಗಬಹುದು ಮತ್ತು ಡಿಪ್ರೆಸಿವ್ ಥಾಟ್ಸ್ ಜಾಸ್ತಿ ಆಗಬಹುದು ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ಆದ್ದರಿಂದ ಹುಷಾರಾಗಿರಬೇಕಾಗಿ ಎಲ್ಲರೂ ನೀವು ಗಮನವನ್ನು ಹರಿಸಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಅಂತೂ ಹೆಚ್ಚಿನ ಗಮನವನ್ನು ನೀವು ಕೊಡಲೇಬೇಕಾಗತ್ತೆ. ಮೀನರಾಶಿಯವರಿಗೆ ನಿಮ್ಮ ಸಪ್ತಮ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಸಪ್ತಮ ಸ್ಥಾನದಲ್ಲಿ ಇದ್ದಂತಹ ಒಂದು ತೊಂದರೆ ಬಗೆಹರಿಯುತ್ತೆ, ಇನ್ನೊಂದು ತೊಂದರೆ ಬಗೆಹರಿಯಬಹುದು, ಅಥವಾ ಇನ್ನೊಂದು ರೀತಿಯ ಹೊಸ ಒಂದು ಆರಂಭ ಪಾರ್ಟ್ನರ್ಶಿಪ್ ಅಲ್ಲಿ ಇರಬಹುದು, ಅಥವಾ ನಿಮ್ಮ ಕೆಲಸದಲ್ಲಿ ಹೊಸ ಒಂದು ಕೊಲೀಗ್ ನಿಮಗೆ ಪ್ರಾಪ್ತಿಯಾಗಬಹುದು, ಅಥವಾ ಇವಾಗ ಇರುವಂತಹ ಕೆಲವು ವಿಷಯಗಳಲ್ಲಿ ನಿಮಗೆ ಅಷ್ಟೊಂದು ಸಹಕಾರ ಸಿಗುವಂತಹ ಸಂದರ್ಭಗಳು ಒದಗಿ ಬರದೇ ಇರಬಹುದು. ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ಸ್, ಇವಾಗಿರುವಂತಹ ಕೆಲವು ಮಿತ್ರತ್ವಗಳಲ್ಲಿ ಸ್ವಲ್ಪ ಕಿರಿಕಿರಿ ಒಡಕು ಇತ್ಯಾದಿಗಳು ಸಂಭವಿಸಬಹುದು. ಆದರೆ ನಿಮಗೆ ಗುರುಬಲ ಇರೋದ್ರಿಂದ ಇದನ್ನು ನಿಭಾಯಿಸಿಕೊಂಡು ನೀವು ಹೋಗಬಹುದು. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಾನು ನಿಮ್ಮನ್ನು ಕಾಣುತ್ತೇನೆ. ಅಲ್ಲಿವರೆಗೂ ಕೂಡ ನೀವು ರವಿಶಾಂತಿಗಾಗಿ ಒಂದು ಮಂತ್ರವನ್ನು ನಾವು ಸಪರೇಟ್ ಆಗಿ ಒಂದು ವಿಡಿಯೋದಲ್ಲಿ ಹೇಳ್ತೇವೆ. ಅದನ್ನು ಹೇಳಿಕೊಂಡರೆ ಎಲ್ಲರಿಗೂ ಕೂಡ ಗ್ರಹಣ ಶಾಂತಿ ಆಗುತ್ತೆ. ಕೇತು ಶಾಂತಿ ಪ್ರಾಪ್ತಿ ಮುಖ್ಯ ಇಲ್ಲಿ. ಯಾಕೆಂತಂದರೆ ಕೇತುಗ್ರಸ್ತ ಗ್ರಹಣ ಇದಾಗಿರುತ್ತೆ. ರವಿ ಶಾಂತಿಗಿಂತಲೂ ನೀವು ಕೇತು ಶಾಂತಿಯನ್ನು ಈಗ ನೋಡ್ಕೋಬೇಕಾಗತ್ತೆ. ಆ ಎರಡೂ ಮಂತ್ರಗಳನ್ನು ನಾವು ಕೊಡ್ತೇವೆ. ಕೇತು ಶಾಂತಿಯನ್ನು ನೀವು ಖಂಡಿತವಾಗ್ಲೂ ಹೇಳಿಕೊಳ್ಳಲೇಬೇಕಾಗುತ್ತೆ. ಎಲ್ಲರಿಗೂ ಶುಭಮಸ್ತು.